ಕುಮಾರಸ್ವಾಮಿ ಅವರೇ ಟಿಕೆಟ್ ತೊಗೊಂಡ್ರೆ ನಾವು ಕೆಲಸ ಮಾಡ್ತೀವಿ. ಅದರಲ್ಲೇನು ನನಗೇನು ಭೇದ ಭಾವ ಇಲ್ಲ. ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ನಾವೆಲ್ಲ ಒಟ್ಟಿಗೆ ದುಡಿತೀವಿ. ಸ್ಪರ್ಧೆಯಿಂದ ಹಿಂದೆ ಸರಿತೀರಿ? ನಮ್ಮ ವರಿಷ್ಠರ ತೀರ್ಮಾನದ ಮೇಲೆ ಎಲ್ಲ ಅವಲಂಬನೆ ಆಗಿರ್ತದೆ. ಅವ್ರೇನಾದ್ರು ಸ್ಪರ್ಧೆಯಿಂದ ಹಿಂದೆ ಸರಿಬೇಕು ಅಂತಂದರೆ ಸರಿಬೇಕಾಗ್ತದೆ. ಗಳು ಬಂದಿದ್ದರು, ರಾಷ್ಟ್ರೀಯ ಹಲವಾರು ನಾಯಕರನ್ನು ಭೇಟಿಯಾಗಿದ್ವಿ. ನಮ್ಮ ಪಕ್ಷದ ಮುಖಂಡರು ಮತ್ತು ಜೆ ಡಿ ಎಸ್ನ ಮುಖಂಡರಾದಂಥ ಕುಮಾರಸ್ವಾಮಿಯವರು ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ನನಗೆ ನಮ್ಮ ಪಕ್ಷದ ವರಿಷ್ಠರು ಒಂದಷ್ಟು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಚುನಾವಣಾ ನೀತಿ ಪ್ರಕಟ ಆದಮೇಲೆ ಅಭ್ಯರ್ಥಿ ಆಯ್ಕೆ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ನೋಡೋಣ, ಇನ್ನೂ ಕಾಲಾವಕಾಶ ಇದೆಯಲ್ಲ. ಅಂದರೆ ಈಗ ಚರ್ಚೆ ಬೇಡ ಅಂತ ಹೇಳಿ ಸರ್? ಚರ್ಚೆ ಇರ್ತದೆ, ಚರ್ಚೆ ಆಗ್ತಾ ಇರ್ತದೆ. ಆದರೆ ಅಂತಿಮವಾಗಿ ಎರಡು ಪಕ್ಷದ ಮುಖಂಡರುಗಳು ಬಿ ಜೆ ಪಿ ಮತ್ತು ಜೆ ಡಿ ಎಸ್, ಏನು ನಾವು ಇವತ್ತು ಎನ್ ಡಿ ಎ ಮೈತ್ರಿಕೂಟ ಇದೆ, ಇಬ್ಬರು ಕೂಡ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ ಈ ಕ್ಷೇತ್ರವನ್ನು ಗೆಲ್ಲುವ ದೃಷ್ಟಿಯಿಂದ ಒಂದು ತೀರ್ಮಾನ ಮಾಡ್ತಾರೆ. ಅವ್ರು ಮಾಡೋ ತೀರ್ಮಾನಕ್ಕೆ ನಾವು ಬದ್ಧವಾಗಿ ಇರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾನು ಕೂಡ ಇಲ್ಲಿಯ ವಿದ್ಯಮಾನಗಳ ಬಗ್ಗೆ ಅವ್ರಿಗೆ ಹಲವಾರು ವಿಚಾರಗಳನ್ನು ಹೇಳಿದ್ದೀನಿ. ಇದು ಒಂದು ನಮ್ಮ ವಿರೋಧಿ ಪಕ್ಷವಾದಂಥ ಕಾಂಗ್ರೆಸ್ ಪಕ್ಷದ ಇತ್ತೀಚಿನ ವಿದ್ಯಮಾನಗಳ ಬಗ್ಗೆ ಅವರ ಎಲ್ಲರಿಗೂ ಕೂಡ ಮಂದಟ್ಟು ಮಾಡಿದ್ದೀವಿ. ಎರಡು ಪಕ್ಷದ ಮುಖಂಡರುಗಳು ಹಿರಿಯರು ಇದ್ದಾರೆ, ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡಲಿ. ನಾನೇನು ಇಲ್ಲಿ ಆತರ ಪಡೋ ಅವಶ್ಯಕತೆ ಇಲ್ಲ ಅಂತ ನನಗೂ ಅನಿಸುತ್ತೆ. ನಾನು ದೆಹಲಿ ಪ್ರವಾಸ ಮಾಡಿ ಬಂದ ಮೇಲೆ ಇದರಲ್ಲಿ ನಾನೆಲ್ಲ ವಿಚಾರವನ್ನು ಮುಕ್ತವಾಗಿ ಹಂಚ್ಕೊಂಡಿದ್ದೀನಿ. ಕಾಂಗ್ರೆಸ್ನವರ ಇತ್ತೀಚಿನ ಹಲವಾರು ವಿದ್ಯಮಾನಗಳು ಈ ಚುನಾವಣೆ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಅವರು ಇವತ್ತು ಹಳ್ಳಿಗೆ ಹೋಗ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರನ್ನ, ಜೆ ಡಿ ಎಸ್ ಕಾರ್ಯಕರ್ತರನ್ನ ಎಲ್ಲೆಲ್ಲಿ ಅವಕಾಶ ಆಗುತ್ತೆ ಅಲ್ಲಲ್ಲಿ ಮಾತಾಡಿಸ್ತಾ ಇದ್ದಾರೆ. ನಾವಿನ್ನೂ ಸಕ್ರಿಯ ಆಗಬೇಕು. ನೋಡೋಣ, ನಮ್ಮ ಎರಡು ಪಕ್ಷದ ಮುಖಂಡರು ಆದಷ್ಟು ಬೇಗ ಇದ್ರ ಮೇಲೆ ತೀರ್ಮಾನ ಮಾಡಿ ನಮ್ಗೆ ಆದೇಶ ಕೊಟ್ಟರು ಒಳ್ಳೆಯದು. ಯಾರೇ ಅಭ್ಯರ್ಥಿ ಮಾಡಲಿ, ತೀರ್ಮಾನಕ್ಕೂ ಮಾಡಿ ಆದೇಶ ಕೊಟ್ಟರೆ ಅನುಕೂಲ ಆಗುತ್ತೆ. ಏಕೆಂದರೆ ಇದೊಂದು ಉಪಚುನಾವಣೆ, ಸರ್ಕಾರದ ಎಲ್ಲ ಮಿಷನರಿ ಕೆಲಸ ಮಾಡ್ತವೆ, ಸರ್ಕಾರದ ಅಧಿಕಾರಿಗಳು ಕೆಲಸ ಮಾಡ್ತಾಯಿದ್ದಾರೆ. ಚುನಾವಣೆಯಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಹಲವಾರು ಜನ ಅಧಿಕಾರಿಗಳು ಇವತ್ತು ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಸರ್ಕಾರದ ವಿರುದ್ಧ ನಾವು ಹೋರಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಎರಡು ಪಕ್ಷದ ಹಿರಿಯರು ಆದಷ್ಟು ಬೇಗ ತೀರ್ಮಾನ ಮಾಡಿದ್ರೆ ಒಳ್ಳೆಯದು. ವಿಶ್ವಾಸ ಇದೆಯಾ ಸರ್? ಟಿಕೆಟ್ ಕೊಡುವಂಥ ವಿಶ್ವಾಸ ಇದೆಯಾ? ಹೈಕಮಾಂಡ್ ನಾಯಕರ ಒಂದು ಆಶ್ವಾಸನೆ ಪೂರಕವಾಗುತ್ತೆ ನಿಮಗೆ? ಈಗ ನಾನು ದೆಹಲಿಗೆ ಬಂದಮೇಲೆ ನನಗನ್ಸಿರೋದು, ಪಕ್ಷ ನನ್ನ ಜೊತೆಗಿದೆ. ಪಕ್ಷದ ವರಿಷ್ಠರು ನನಗೆ ಭರವಸೆ ಕೊಟ್ಟಿದ್ದಾರೆ. ಟಿಕೆಟು ಸಿಗಲಿ ಸಿಗದೆ ಹೋಗಲಿ, ನಾನು ಪಕ್ಷದ ಜೊತೆಲಿ ಇರಬೇಕು ಅನ್ನೋದು ನಮ್ಮ ವರಿಷ್ಠರ ಬಯಕೆ. ಅವರು ಹೇಳಿದ್ದಾರೆ, ನೀನು ಸೋತಾಗೂ ಕೂಡ ನನಗೆ MLC ಮಾಡಿದ್ದೀವಿ, ನೀನೇನು ಆ ಥರ ಮಾಡ್ಕೋಬೇಡ ಇರು ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಪಕ್ಷ ಮೀರಿ ನಾನೇನಾದ್ರು ಆಲೋಚನೆ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಅವ್ರು ಹೇಳೋದು ಕೂಡ ಸರಿ ಇದೆ. ಅತಂತ್ರವಾದಂಥ ಕಾಂಗ್ರೆಸ್ ಸರ್ಕಾರ ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ಉಪಚುನಾವಣೆ ಆದಮೇಲೆ ಸರ್ಕಾರ ಇನ್ನೂ ಇದು ಪೂರ್ಣಾವಧಿಯನ್ನು ಪೂರೈಸುತ್ತೆ ಅನ್ನೋ ಒಂದು ಭರವಸೆ ಇಲ್ಲ. ಇತ್ತೀಚಿನ ಹಲವಾರು ಹಗರಣಗಳಲ್ಲಿ ಸರ್ಕಾರ ನಲುಗೋಗಿದೆ. ಈ ಸಂದರ್ಭದಲ್ಲಿ ಈ ಚುನಾವಣೆ ಗೆಲ್ಲಬೇಕು ಅನ್ನೋ ಒಂದು ಹಠ ಎರಡು ಪಕ್ಷಗಳ ಕಾರ್ಯಕರ್ತರಲ್ಲಿ, ಮುಖಂಡರುಗಳಲ್ಲಿ ಇದೆ. ನಾವು ಮೈತ್ರಿ ಬಲವಾಗಿರಬೇಕು, ಇದನ್ನು ಗೆಲ್ಲಬೇಕು ಅಂತ. ಆದರೆ ನಮ್ಮ ಪಕ್ಷದ ಎರಡು ಪಕ್ಷದ ವರಿಷ್ಠರು ಬೇಗ ತೀರ್ಮಾನ ಮಾಡಿದ್ರೆ ಫಲಿತಾಂಶ ಬರ್ಬೋದು. ನೋಡಬೇಕು, ಅವ್ರ ಮೇಲೆ ಎಲ್ಲ ಅವಲಂಬನೆ ಆಗಿದೆ. ಸಾಕಷ್ಟು ಸರ್ಕಸ್ ಮಾಡಬೇಕಂತೇಳಿ ಯೋಗೇಶ್ವರ್ ಟಿಕೆಟ್ ತಗೊಳ್ಳಿಕ್ಕೆ ಇಷ್ಟೊಂದು ಇಲ್ಲ, ಸರ್ಕಸ್ ಅಂತಲ್ಲ, ನಮ್ಮ ವಿಚಾರವನ್ನು ನಮ್ಮ ಪಕ್ಷದ ವರಿಷ್ಠರಿಗೆ ತಿಳಿಸ್ಬೇಕಾದಂಥ ನಮ್ಮ ಕರ್ತವ್ಯ ಆಗಿತ್ತು. ತಿಳಿಸಿದೆ. ನಾನು ಕೂಡ ಹೇಳಿದ್ದೀನಿ ಇದರ ಮಹತ್ವ ಏನು, ನಾನು ಯಾಕಿಷ್ಟು ನನ್ನ ಆ ಥರ ಅಂತ ಬೇರೆಯವ್ರಿಗೆ ಅನಿಸಿದ್ರೆ ಅದಕ್ಕೆ ಕಾರಣ ಏನು ಅಂತಲೂ ಹೇಳಿದ್ದೀನಿ. ಇದ್ರ ಮೇಲೆ ನಮ್ಮ ಪಕ್ಷದ ವರಿಷ್ಠರಿಗೆ ಬಿಟ್ಟದ್ದು. ಕುಮಾರಸ್ವಾಮಿ ಅವರು ಕೂಡ ಈ ಕ್ಷೇತ್ರದ ಬಗ್ಗೆ ವರದಿಯನ್ನು ರಾಷ್ಟ್ರೀಯ ನಾಯಕರಿಗೆ ತಲುಪಿಸ್ತಾರೆ ಅನ್ನೋ ಒಂದು ಮಾತನ್ನ ನಿಖಿಲ್ ಕುಮಾರಸ್ವಾಮಿ ಹೌದು, ತಪ್ಪೇನಿಲ್ಲ. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ತಾಲೂಕಿನಲ್ಲಿ ಪ್ರವಾಸ ಮಾಡ್ತಾಯಿದ್ದಾರೆ. ಅವರು ಮಾಡಬೇಕು, ಎರಡು ಪಕ್ಷನೂ ಸೇರೇ ನಾವು ಚುನಾವಣೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಎರಡು ಪಕ್ಷದ ಕಾರ್ಯಕರ್ತರು ಕೂಡ ಆದಷ್ಟು ಕಾತರವಾಗಿ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ಅಭ್ಯರ್ಥಿ ಘೋಷಣೆ ಆದರೆ ಚುನಾವಣಾ ದೃಷ್ಟಿಯಿಂದ ಒಳ್ಳೆಯದು ಅಂತ.
ನೋಡೋಣ. ಸರ್, ಈಗ ಇದು ಚನ್ನಪಟ್ಟಣ JDS ನ ಕ್ಷೇತ್ರ. ಇನ್ ಕೇಸ್ ಏನಾದರೂ JDS ನವ್ರು ಏನಾದರೂ ಈ ಕ್ಷೇತ್ರವನ್ನು ಉಳಿಸ್ಕೊಂಡು JDSಗೆ ಟಿಕೆಟ್ ಬೇಕು ಅಂತ ಏನಾದರೂ ಪಟ್ಟಿಡಿದ್ರೆ ಯೋಗೇಶ್ವರ್ ಅವರ ನಿಲುವೇನಿರುತ್ತೆ? ಪಕ್ಷಕ್ಕೋಸ್ಕರ ಪಕ್ಷದ ಜೊತೆ ನಿಲ್ತಾರಾ ಅಥವಾ ಸ್ಪರ್ಧೆ ಮಾಡ್ತಾರಾ ಅಂತೇಳಿ? ಈಗ ನಾನು ಪಕ್ಷದ ಜೊತೆ ನಿಲ್ಲಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ. ನಾನು ಸ್ಪರ್ಧೆ ಮಾಡಬೇಕು ಅನ್ನೋದು ನಮ್ಮ ಕಾರ್ಯಕರ್ತರು ಮುಖಂಡರುಗಳ ಆಶಯ ಆದರೂ ಕೂಡ ಪಕ್ಷದ ಜೊತೆ ನಿಲ್ಲಬೇಕು. ಯಾಕಂದರೆ ಇಷ್ಟು ವರ್ಷ ಪಕ್ಷದ ಜೊತೆ ನಾವು ಹೋರಾಟ ಮಾಡಿಕೊಂಡು ಜೊತೆಲೇ ಇದ್ದು ಭಾಳಷ್ಟು ಏಳು ಬೀಳುಗಳನ್ನು ಕಂಡಿದ್ದೀವಿ. ಪಕ್ಷ ಜೊತೆಲಿ ಹೋಗೋದು ಒಳ್ಳೆಯದು ಅಂತೇಳಿ ನಾನೆಲ್ಲ ಹಿತೈಷಿಗಳ ಭಾವನೆ. ಹಾಗಾಗಿ ನೋಡೋಣ ಏನಂತ. ಕುಮಾರಸ್ವಾಮಿ ಅವರೇ ಟಿಕೆಟ್ ತೊಗೊಂಡ್ರೆ ನಾವು ಕೆಲಸ ಮಾಡ್ತೀವಿ, ಅದರಲ್ಲೇನು ನನಗೇನು ಭೇದ ಭಾವ ಇಲ್ಲ. ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ನಾವೆಲ್ಲ ಒಟ್ಟಿಗೆ ದುಡಿತೀವಿ. ಅಂದರೆ ಸ್ಪರ್ಧೆಯಿಂದ ಹಿಂದೆ ಸರಿತೀರಿ? ನಮ್ಮ ವರಿಷ್ಠರ ತೀರ್ಮಾನದ ಮೇಲೆ ಎಲ್ಲ ಅವಲಂಬನೆ ಆಗಿರ್ತದೆ. ಅವ್ರೇನಾದ್ರು ಸ್ಪರ್ಧೆಯಿಂದ ಹಿಂದೆ ಸರಿಬೇಕು ಅಂತಂದರೆ ಸರಿಬೇಕಾಗ್ತದೆ. ಅದರಲ್ಲೇನು ಈಗ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಇಷ್ಟು ದಿವಸ ವ್ಯಕ್ತಪಡಿಸ್ತಾ ಇದ್ದೆ. ಇವತ್ತು ನಮ್ಮ ಪಕ್ಷದ ನಿಲುವಿಗೆ ನಾನು ಬದ್ಧವಾಗಿರಬೇಕು ಅಂತೇಳಿ ನನ್ನ ದೆಹಲಿಯ ಭೇಟಿಯ ನಂತರ ನನಗಾಗಿರ್ತಕ್ಕಂಥ ಅನುಭವ ಆಯಿತು. ನೋಡೋಣ, ಮುಂದೆ ಅವಕಾಶಗಳು ಬರ್ತಾ ಇರ್ತವೆ. ನೋಡೋಣ, ಕಾದು ನೋಡೋಣ. ಏನಾದ್ರು ಹೊಸದಾಗಿ ಯಾವ್ದಾದ್ರು ಒಂದು ಸ್ಥಾನಮಾನ ಕೊಡ್ತೀನಿ ಅಂತ ಹೇಳಿದ್ದಾರೆ? ಇಲ್ಲ, ಹಾಗೇನಿಲ್ಲ. ಈಗ MLC ಇದೀನಲ್ರಿ, ಈಗ ನಮ್ಮ ಪಕ್ಷ ಏನು ಅಧಿಕಾರದಲ್ಲಿಲ್ಲ ರಾಜ್ಯದಲ್ಲಿ. ನೋಡೋಣ, ಕಾಂಗ್ರೆಸ್ ಸರ್ಕಾರ ಏನೇನಾಗುತ್ತೆ ಮುಂದಿನ ದಿನಗಳಲ್ಲಿ, ಮುಂದೆ ತೀರ್ಮಾನ ಮಾಡೋಣ. ಸರ್, ಈಗ ನಿಮ್ಮಿಬ್ಬರು ನಡುವಿನ ಈ ಕಿತ್ತಾಟ ಕಾಂಗ್ರೆಸ್ಗೆ ಲಾಭ ಆಗುತ್ತಾ ಅಂತೇಳಿ? ಅದನ್ನು ನೀವು ಹೇಳಬೇಕು. ನಾನು ಅದ್ರ ಬಗ್ಗೆ ಏನು ಪ್ರತಿಕ್ರಿಯಿಸೋಕೆ ಹೋಗೋದಿಲ್ಲ. ಕಾಂಗ್ರೆಸ್ನವರು ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ದಾರೆ, ಅದನ್ನು ನಾವು ಒಪ್ಕೋಬೇಕಾಗತ್ತೆ. ಈಗ ಪ್ರತಿ ಹಳ್ಳಿಗೂ ಕೂಡ ಅವರು ಹೋಗ್ತಾ ಇದ್ದಾರೆ, ಅವ್ರದ್ದೇ ರೀತಿಯಲ್ಲಿ ತಂತ್ರಗಾರಿಕೆ ಮಾಡ್ತಾಯಿದ್ದಾರೆ. ಶಿವಕುಮಾರ್ ಸುಮ್ಮನೆ ಕೂತ್ಕೊಳ್ಳಲ್ಲ, ಮಾಡ್ತಾಯಿದ್ದಾರೆ. ಬಟ್ ಜನಾಭಿಪ್ರಾಯ ಇವತ್ತು ಕೂಡ NDA ಪರವಾಗಿದೆ, ಅದನ್ನು ನಾನು ಒಪ್ಕೋತೀನಿ. ಎರಡು ಪಕ್ಷನೂ ಕೂಡ ಮೈತ್ರಿನ ಒಪ್ಕೊಂಡಿದ್ದಾರೆ. ನಮ್ಮ ಜನ ಮೈತ್ರಿ ಧರ್ಮ ಪಾಲಿಸ್ತಾರೆ. ತಾಲೂಕಿನಲ್ಲಿ ಏನು ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ನಡೀತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಅವಾಂತರಗಳು, ಹಗರಣಗಳು, ಕಾಂಗ್ರೆಸ್ನಲ್ಲಿ ನಡೀತಕ್ಕಂಥ ಭಾಳ ಕೆಟ್ಟ ಪರಿಸ್ಥಿತಿ ಸರ್ಕಾರದಲ್ಲಿದೆ. ಹಾಗಾಗಿ ಕಾಂಗ್ರೆಸ್ ಬಗ್ಗೆ ಜನಗಳಿಗೆ ಅಷ್ಟೊಂದು ವಿಶ್ವಾಸ ಇಲ್ಲ, ವಿಶ್ವಾಸ ಕಳ್ಕೊಂಡಿದ್ದಾರೆ. ಆದರೂ ಉಪಚುನಾವಣೆ